ತಮ್ಮ, ಅವರ ಅಭಿಮಾನಿ. ತುಂಬ ಆತ್ಮೀಯವಾಗಿ ಅವ್ರನ್ನ ತುಂಬ ಅಭಿನಂದಿಸ್ತಾ ಇದ್ದೀವಿ ಇವತ್ತು ಹುಟ್ಟುಹಬ್ಬದಕ್ಕೋಸ್ಕರ. ಅವ್ರಿಗೆ ದೇವರು ತುಂಬ ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಇಂಥ ಅಭಿಮಾನಿ ಬಳಗನ ಇನ್ನಷ್ಟು ದುಪ್ಪಟ್ಟು ಮಾಡೋಷ್ಟು ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ. ಅವರು ಆರೋಗ್ಯವಾಗಿರಲಿ, ಯಾವಾಗಲೂ ಚೆನ್ನಾಗಿರಲಿ ಅಂತ ನಾವೆಲ್ಲ ಕುಟುಂಬದವರೆಲ್ಲ ನಮ್ಮ ಗ್ರಾಮಸ್ಥರು, ಮರೇಪುಪಾಳ್ಯದವರು, ನಾಗರಬಾವಿ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ, ಅವ್ರ ಕುಟುಂಬ ಚೆನ್ನಾಗಿಟ್ಟಿರಲಿ ಅಂತ. ಇನ್ನು ಜನಸೇವೆನ ಮಾಡೋಕ್ಕೆ ಅವ್ರಿಗೆ ಯಾವಾಗಲೂ ಅವಕಾಶ ಕೊಡಲಿ. ಇದೇ ಹಸನ್ಮುಖವಾಗಿ ಯಾವಾಗಲೂ ಇರಬೇಕು ಅನ್ನೋದು ನಮ್ಮ ಆಸೆ. ಮೇಡಮ್ ಪಕ್ಕದಲ್ಲಿ ಇವತ್ತು ನನ್ನ ಬರ್ತಡೆ, ನಾಳೆ ನನ್ನ ತಮ್ಮನ ಬರ್ತಡೆ. ದೇವರು ಅವನಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವನ್ನ ಕುಟುಂಬನ ಚೆನ್ನಾಗಿಟ್ಟಿರಲಿ. ಇನ್ನೂ ನೂರಾರು ಜನಕ್ಕೆ ಸದಾಕಾಲ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ. ಆ ತಾಯಿ ಚಾಮುಂಡೇಶ್ವರಿ ಅದನ್ನೇ ಕೇಳ್ಕೊಳೋದು. ಒಳ್ಳೆಯ ಸ್ನೇಹಿತ, ಒಳ್ಳೆಯದಾಗಲಿ. ಹ್ಯಾಪಿ ಬರ್ತ್ಡೇ ಬ್ರದರ್. ಅಡ್ವಾನ್ಸ್. ಸರ್, ನಾಳೆ ಇದೆ ನಿಮ್ಮದು ಸೆಲೆಬ್ರೇಷನ್. ಅಣ್ಣವ್ರು ಇವತ್ತೇ ಸೆಲೆಬ್ರೇಷನ್ ಮಾಡಿಬಿಟ್ರು, ಏನು ಹೇಳ್ತೀರಾ? ಅವರು ದೊಡ್ಡ ಗುಣ ಅದು. ಇವತ್ತು ಅಂಜನ್ಮೂರ್ತಿ ಅಣ್ಣವರ ಬರ್ತ್ಡೇ. ನಾವೆಲ್ಲರೂ ಸ್ನೇಹಿತರು, ಹಿತೈಷಿಗಳು ಸೇರಿ ವಿಜೃಂಭಣೆಯಿಂದ ಏನಿಲ್ಲ, ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಅನಾಥಾಶ್ರಮಕ್ಕೆ ಮತ್ತೊಂದಾಗಿರ್ಬೋದು. ವರ್ಷಕ್ಕಿಂತ ಅವ್ರಿಂದ ಅಭಿಮಾನಿ ಬಳಗ ಜಾಸ್ತಿ ಆಗ್ತದೆ. ಇನ್ನೂ ಅಭಿಮಾನಿ ಬಳಗ ಜಾಸ್ತಿಯಾಗಿ ಅವ್ರಿಗಿನ್ನೂ ದೇವರು ಇದೇ ಥರ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಸರ್, ಮೋದಿಜಿ ಅವರು 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿ ದೇಶಕ್ಕೆ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅವರು. ದೇಶಕ್ಕೆ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅವರು. ಸರ್, ಅಣ್ಣವ್ರಿಗೆ ಒಂದು ವಿಶ್ ಮಾಡಬೇಕಿತ್ತು ಅಣ್ಣವ್ರಿಗೆ. ಅಂಜನ್ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದು ನನ್ನೊಬ್ಬಂದೇ ಅಲ್ಲ, ಮರಿಯಪ್ಪನ ಪಾಳ್ಯ ಇರ್ಬೋದು, ನಾಗರಬಾವಿ ಇರ್ಬೋದು, ಪಾಪರೆಡ್ಡಿ ಪಾಳ್ಯ ಇರ್ಬೋದು, ಇಲ್ಲೆಲ್ಲ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಕೂಡ ವಿಶ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂಜನ್ಮೂರ್ತಿ ಅನ್ನೋದು ಹುಟ್ಟುಹಬ್ಬ ಇವತ್ತು ನಮಗೆಲ್ಲರಿಗೂ ಖುಷಿ ಆಗ್ತದೆ. ನಮ್ಮಂಥ ಯುವಕರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೊಂದು 15-20 ವರ್ಷದಿಂದ ಫುಲ್ ಕ್ಲೋಸು. ಅಣ್ಣ ಒಂದು ಅಧಿಕಾರಕ್ಕೆ ಬರಬೇಕಂತ ಕಾಯ್ತಾ ಇದ್ದೀವಿ ನಾವೆಲ್ಲರೂ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಈಗ ತಾನೇ ಆಶ್ರಮಗೆಲ್ಲ ಹೋಗಿ ಬಂದ್ರಿ, ಅಲ್ಲೆಲ್ಲ ಊಟ ಎಲ್ಲ ಕೊಟ್ಬಿಟ್ಟು ಬಂದ್ರಿ. ಆಮೇಲೆ ಸಾಕಷ್ಟು ಅನಾಥಾಶ್ರಮಗೆಲ್ಲನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನಾನು ಈ ಬಾರಿ ಯಾವ ಕಾರ್ಯಕ್ರಮವೂ ಹಮ್ಮಿಕೊಂಡಿಲ್ಲ. ಅಭಿಮಾನಿಗಳು ಅವರಾಗಿ ಖುದ್ದಾಗಿ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಿದೆ. ಅವರಿಗೆಲ್ಲ ಧನ್ಯವಾದಗಳು. ಮೊದಲಿಗೆ ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನನ್ನ ರಾಜ್ಯ ಜನತೆಗೆ ಹಾಗೂ ಈ ದೇಶದ ಜನತೆಗೆ ಶುಭವನ್ನುಂಟು ಮಾಡಲಿ. ಸಕಾಲಕ್ಕೆ ಮಳೆ ಬೆಳೆ ಆಗಿ ನನ್ನ ರೈತ ಕುಲ ಬಾಂಧವರು ಒಳ್ಳೆಯದ ಅಭಿವೃದ್ಧಿ ಹೊಂದಲಿ ಎಂದು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥಿಸ್ಕೊತೀನಿ. ಮತ್ತು ರಾಜ್ಯ ಜನತೆ ಸುಭಿಕ್ಷವಾಗಿರಲಿ. ಈ ದೇಶಕ್ಕೆ ಇವತ್ತು 3ನೇ ಬಾರಿಯಾಗಿ ನರೇಂದ್ರ ಮೋದಿಜಿಯವರು ಪದಗ್ರಹಣ ಮಾಡ್ತಾಯಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಈ ದೇಶನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಲಿ. ಪ್ರಪಂಚದಲ್ಲೇ ನೋಡಿರೋಂಥ ದೇಶ ಮಾಡಲಿ. ಅವ್ರಿಗೆ ನನ್ನ ನಾಡಿನ ಪರವಾಗಿ ಹಾಗೂ ನನ್ನ ದೇಶದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.